ಎಲ್ಲರೂ ಹೇಳಿ ಶ್ರೀ ತುಳಜಾ ಭವಾನಿಗೆ. ಎಲ್ಲರೂ ಜಯ ಹೇಳಿ ಆಯ್ತಾ. ಎಲ್ಲರೂ ಹೇಳಿ ಶಿವಾಜಿ ಮಹಾರಾಜ್ಗೆ. ಒಂದು ಸಮಯದಲ್ಲಿ ಇದೇ ಸೌಂಡು ಕೇಳಿಸ್ತಾ ಇತ್ತು ಮಹಾರಾಷ್ಟ್ರದಲ್ಲಿ. ಶಿವಾಜಿ ಮಹಾರಾಜ್ ಕಿ ತುಳಜಾ ಭವಾನಿಗೆ. ಶಿವಾಜಿ ಮಹಾರಾಜ್ ಕಿ ಜೈ, ತುಳಜಾ ಭವಾನಿಗೆ ಜೈ. ಸೌಂಡು ಪ್ರತಿ ಕ್ಷಣ ಪ್ರತಿ ಸಮಯದಲ್ಲಿ ಕೇಳಿಸ್ತಾ ಇತ್ತು ಇಡೀ ಮಹಾರಾಷ್ಟ್ರದಲ್ಲಿ. ಆದರೆ ಇವತ್ತಿನ ದಿನ ಏನು ಮಾಡೋದು ಹೇಳಿ. ಇವತ್ತಿನ ದಿನ ಎಲ್ಲ ಬದಲಾವಣೆ ಆಗಿ ದರ್ಶನ ಮಾಡೋದು. ವೀಕ್ಷಕರೇ, ನಾನು ತುಳಜಾ ಭವಾನಿ ಅಮ್ಮನ ದರ್ಶನ ಮಾಡಿಕೊಂಡು ಶಿವಾಜಿ ಮಹಾರಾಜರ ಆಶೀರ್ವಾದ ಪಡ್ಕೊಂಡು ತುಂಬ ಖುಷಿಯಾಗಿದ್ದೇನೆ. ಹಾಗೆ ನನ್ನ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಒಂದು ನಿಜ ವಿಚಾರ ಹೇಳ್ತೀನಿ. ನಾನು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟೆ ಅಂದರೆ ಇಲ್ಲಿ ಜನ ತುಂಬಿಡ್ತಾರೆ. ಒಂದು ಶಿವಾಜಿ ಮಹಾರಾಜರ ಒಂದು ಕೋಟೆಯನ್ನು ನೋಡಬೇಕು, ಶ್ರೀ ಭವಾನಿ ಅಮ್ಮನ ದರ್ಶನ ಮಾಡಬೇಕು ಅಂತ, ಆಶೀರ್ವಾದ ಪಡೆಯಬೇಕು ಅಂತ ತುಂಬ ದಿನಗಳ ಕನಸಾಗಿತ್ತು ನಮ್ಮದು ವೀಕ್ಷಕರೇ. ಹಾಗೆ ನೀವೆಲ್ಲ ದರ್ಶನ ಮಾಡಿದ್ದೀರಾ ಶ್ರೀ ಭವಾನಿ ಅಮ್ಮಂದು? ಮಾಡಿಲ್ಲ ಅಂದರೆ ಬಂದು ಮಾಡ್ಕೊಳ್ಳಿ. ನೋಡಿ, ಶಿವಾಜಿ ಅವರಿಗೆ ತಾಯಿ ಭವಾನಿ ಅವರು ಕತ್ತಿ ಕೊಟ್ಟಿರುವಂತಹ ಒಂದು ಚಿತ್ರಣ. ಏನು ಗೊತ್ತಾ, ನಾನು ನಿನ್ನೆ ಸಾಯಂಕಾಲ ದರ್ಶನ ಮಾಡಿದೆ, ಆದರೆ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ದರ್ಶನ ಮಾತ್ರ ಅಮ್ಮನ ಅನುಗ್ರಹ ತುಂಬ ಚೆನ್ನಾಗಿ ಸಿಕ್ತು. ಹಾಗೆ ಶಿವಾಜಿ ಅವರು ಕೂಡ ಕಣ್ಣು ಬಿಟ್ಬಿಟ್ಟಿದ್ದಾರೆ. ನನ್ನ ದೇಹವನ್ನು ಸೇರಿಕೊಂಡು ಕಂಡುಬಿಟ್ಟಿದ್ದಾರೆ. ಅರ್ಥ ಆಗಿಲ್ವಾ? ಶ್ರೀ ಭವಾನಿ ದೇವರಿಗೆ ನಮಸ್ಕಾರ ಹೇಳಿ ಎಲ್ಲರೂ. ಶ್ರೀ ತುಳಜಾ ಭವಾನಿ ದೇವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿ ಅಮ್ಮನಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿ ದೇವಿಗೆ ನಮಸ್ಕಾರ. ದೊಡ್ಡಗೆ ಕೂಗಿ ಹೇಳಿ ವೀಕ್ಷಕರೇ, ಆಯ್ತಾ? ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿಗೆ. ಶ್ರೀ ತುಳಜಾ ಭವಾನಿಗೆ. ಶ್ರೀ ತುಳಜಾ ಭವಾನಿಗೆ. ಅಮ್ಮ ದೇವರಿ. ನೋಡ್ರಿ ಶಿವಾಜಿ ಮಹಾರಾಜರ ಒಂದು ಕೋಟೆ ಹೇಗಿದೆ ಅಂತ. ನನ್ನ ಬಹುದಿನದ ಒಂದು ಕನಸು. ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕನ್ನೋದಷ್ಟೇ. ಮತ್ತೆ ಗುರಿ ಸಾಕಷ್ಟಿದೆ,
ಸಾಕಷ್ಟಿದೆ. ಏನಂದರೆ ನಮ್ಮದವರ ಒಂದು ಗುರಿ ಮುಟ್ಸೋದು, ಅದ್ರ ಜೊತೆ ನನ್ನ ಗುರಿನ ನಾನು ಮುಟ್ಟೋದು. ವೀಕ್ಷಕರು, ಏನು ಗೊತ್ತಾ, ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ದೊಡ್ಡ ಗುರಿನ ಇಟ್ಕೋಬೇಕು. ಆ ಗುರಿನ ಮುಟ್ಟಬೇಕಂದ್ರೆ ನಾವು ಪೂರ್ವಜರ ಒಂದು ಶಕ್ತಿಯನ್ನು ನಾವು ವಶ ಮಾಡ್ಕೋಬೇಕು. ಅದನ್ನು ವಶ ಮಾಡಿಕೊಂಡು ನಾವು ಸಿದ್ಧಿ ಮಾಡ್ಕೋಬೇಕು. ಆಗ ನಮಗೆ ಪೂರ್ವಜರ ಶಕ್ತಿ ಅಲ್ಲ, ಋಷಿಗಳ ಶಕ್ತಿ, ಹಾಗೆ ಸಿದ್ಧಿ ಸಾಧಕರ ಶಕ್ತಿ, ಶಿವಾಜಿ ಮಹಾರಾಜರಂಥ ಒಂದು ಪೌರುಷ, ಅವರ ಧೈರ್ಯ, ಅವರ ಸಾಹಸ, ಹಾಗೆ ಆ ತಾಯಿ ಭವಾನಿಯವರ ಆಶೀರ್ವಾದ, ಇದೆಲ್ಲ ನಮಗೆ ಸಿಗ್ತಾ ಹೋದರೆ, ನನಗೆ ಅಂತ ಅಲ್ಲ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ನಮ್ಮ ಕರ್ನಾಟಕದ, ನಮ್ಮ ಭಾರತ ದೇಶದ, ನಮ್ಮ ಸನಾತನ ಧರ್ಮದವರಿಗೆ ಸಿಗ್ತಾ ಹೋದರೆ ನಮ್ಮ ಧರ್ಮವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಉಳಿಸ್ಕೊಂಡು ಒಳ್ಳೆ ರೀತಿಯಿಂದ ಕಾಪಾಡಿಕೊಂಡು ನಮ್ಮ ಸನಾತನ ಧರ್ಮದ ಒಂದು ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ನಾವು ಸಂಪಾದನೆ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಉದಾಹರಣೆಗೆ ವೀಕ್ಷಕರೇ, ಉದಾಹರಣೆಗೆ ನಾನೇ ನೋಡಿ, ನಾನು ಒಂದು 7-8 ವರ್ಷದಿಂದ ನಾನು ಏನೂ ಇರಲಿಲ್ಲ, ಗೊತ್ತಾಯ್ತಾ. ನಾನೇನು ಹಾಗೆ ಹೀಗೆ ಅಂತ ನಾನು ಹೇಳ್ಕೊಳ್ಳಲ್ಲ, ಆದರೆ ನಿಮಗೆ ನನ್ನ ನೋಡಿದರೆ ಗೊತ್ತಾಗುತ್ತೆ ನನ್ನಲ್ಲಿ ಯಾವ ತೇಜಸ್ಸಿದೆ, ಏನಿದೆ ಅಂತ, ಅಲ್ವಾ, ಗೊತ್ತಾಗತ್ತೆ. ಅದೇ ಥರ ಪ್ರತಿಯೊಂದು ನಮ್ಮ ಸನಾತನ ಧರ್ಮದ ಒಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ದೇವರ ಅಂಶ ಇದೆ. ಆ ಅಂಶವನ್ನು ಜಾಸ್ತಿ ಮಾಡ್ಕೋಬೇಕು, ಸಿದ್ಧಿ ಮಾಡ್ಕೋಬೇಕು, ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೊತ ಹೋಗಬೇಕು. ನೋಡಿ, ಇಷ್ಟೆಲ್ಲ ಇದೆ, ಸರ್ಕಾರ ಇದೆ, ಎಲ್ಲ ಇದೆ, ಆದರೆ ಇವತ್ತಿಗೂ ಒಂದು ಹೆಣ್ಣಿಗೆ ಸರಿಯಾಗಿ ರಕ್ಷಣೆ ಇಲ್ಲ. ಆದರೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಹಾಗಲ್ಲ, ಅರ್ಥ ಆಯ್ತಾ. ಒಂದು ಹೆಣ್ಣಿಗೆ ಅತ್ಯಾಚಾರ ಅಥವಾ ಒಂದು ಹೆಣ್ಣಿಗೆ ಅವಮಾನ ಆಗಿದೆ ಅಂದರೆ ಅವರ ತಲೆನೇ ಹಾರೋಗ್ತಾ ಇತ್ತು. ಏನು ಹೇಳಿ, ಅವರ ತಲೆನೇ ಹಾರೋಗ್ತಾ ಇತ್ತು. ಅದು ಶಿವಾಜಿ ಮಹಾರಾಜರ ಒಂದು ಧೈರ್ಯ, ಪೌರುಷ, ಅವರ ಸಾಹಸ, ಅವರ ಒಂದು ವ್ಯಕ್ತಿತ್ವ, ಅವರ ಮನಸ್ಥಿತಿ, ಅರ್ಥ ಆಯ್ತಾ. ಅದೇ ಥರ ಮುಂದಿನ ದಿನದಲ್ಲಿ ಮತ್ತೆ ಬರಬೇಕು, ಅದೇ ಥರ ದಿನಗಳು. ಯಾಕಂದರೆ ಇವತ್ತು ನಿಮಗೆ ಗೊತ್ತಾ ಹೆಣ್ಣಿಗೆ ಎಷ್ಟು ಹಿಂಸೆ ಅಂತ. ಒಂದು ಹೆಣ್ಣಿನ ವಿಚಾರವಾಗಿ ಒಂದು ಗಂಡು ಎಷ್ಟೇ ಒಂದು ಅತ್ಯಾಚಾರ ಮಾಡಲಿ, ಬಲಾತ್ಕಾರ ಮಾಡಲಿ, ಏನೇ ಮಾಡಿದ್ರು ಒಳಗಡೆ ಹೋಗ್ತಾರೆ ಮತ್ತು ಹೊರಗಡೆ ಬರ್ತಾರೆ, ಮತ್ತು ಅದನ್ನೇ ಮಾಡ್ತಾರೆ. ಇಲ್ಲಿ ಹೆಣ್ಣು ಬಲಿಪಶು ಆಗ್ತಾ ಇದೆ ವೀಕ್ಷಕರೇ, ಗೊತ್ತಾಯ್ತು, ಹೆಣ್ಣು ಬಲಿಪಶು ಆಗ್ತಾ ಇದೆ. ಅದು ಆಗಲಿಕ್ಕೆ ನಾವು ಬಿಡಬಾರ್ದು. ನಮ್ಮ ಸನಾತನ ಧರ್ಮದ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ನಾವು ಇದಕ್ಕೆ ಅವಕಾಶ ಕೊಡಬಾರ್ದು, ಗೊತ್ತಾಯ್ತಾ. ಶಿವಾಜಿ ಮಹಾರಾಜ್ಗೆ ಎಲ್ಲರೂ ಜೈ ಹೇಳಿ. ಶಿವಾಜಿ ಮಹಾರಾಜ್ಗೆ, ಭವಾನಿ ದೇವಿಗೆ, ತುಳಜಾ ಭವಾನಿ ದೇವಿಗೆ ಎಲ್ಲರೂ ಹೇಳಿ ಕನ್ನಡದಲ್ಲಿ. ಶ್ರೀ ತುಳಜಾ ಭವಾನಿಯವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿಯವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿಯವರಿಗೆ ನಮಸ್ಕಾರ. ಶ್ರೀ ತುಳಜಾ ಭವಾನಿಯವರಿಗೆ ನಮಸ್ಕಾರ. ಎಲ್ಲರೂ ಹೇಳಿ ಮತ್ತೆ ಮತ್ತೆ. ಶ್ರೀ ಶಿವಾಜಿ ಮಹಾರಾಜ್ ಅವರಿಗೆ ನಮಸ್ಕಾರ. ಶ್ರೀ ಶಿವಾಜಿ ಅವರಿಗೆ ನಮಸ್ಕಾರ. ಶ್ರೀ ಶಿವಾಜಿ ಅವರಿಗೆ ನಮಸ್ಕಾರ. ನಿಮಗೂ ಕೂಡ ಶಿವಾಜಿ ಅವ್ರದ್ದು ಆಶೀರ್ವಾದ ಸಿಗಲಿ, ಅನುಗ್ರಹ ಸಿಗಲಿ, ಧೈರ್ಯ ಬರಲಿ, ಹಾಗೆ ನಮ್ಮ ಸನಾತನ ಧರ್ಮವನ್ನು ಕಾಪಾಡ್ಕೊಂಡು ಹೋಗುವಂಥ ಒಂದು ಶಕ್ತಿ ಬರಲಿ. ಹಾಗೆ ತುಳಜಾ ಭವಾನಿ ಅಮ್ಮನ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗಲಿ ವೀಕ್ಷಕರೇ. ಎಲ್ಲರೂ 101 ಸಾರಿ ಹೇಳಬೇಕು ತುಳಜಾ ಭವಾನಿ ಅವರಿಗೆ ನಮಸ್ಕಾರ ಅಂತ. ಹಾಗೆ ಒಂದು 101 ಸಾರಿ ಶಿವಾಜಿ ಮಹಾರಾಜರಿಗೆ ನಮಸ್ಕಾರ ಅಂತ ಹೇಳಿ, ಸರಿನಾ. ಅವರ ಧೈರ್ಯ, ಸಾಹಸ ಎಲ್ಲ ಬರ್ತದೆ. ಹೆಣ್ಮಕ್ಳು ಹೇಳಿ, ಗಂಡು ಮಕ್ಕಳು ಹೇಳಿ, ಗಂಡಸರು ಹೇಳಿ, ಹೆಂಗಸರು ಹೇಳಿ, ಎಲ್ಲರೂ ಹೇಳಿ ನಮ್ಮ ಸನಾತನ ಧರ್ಮದವರು. ಹಾಗೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಶುಭ ದಿನ.